ಅದೃಷ್ಟ ಗೌಡ್ರ ಅದೃಷ್ಟ ನಿಮ್ಮನ್ ಹುಡ್ಕ್ಯಂದ ನಮ್ಮನೆ ಬಾಗ್ಲಿ ಬಂದೈತ್ರಿ ಗೌಡ್ರ. ಏನ ಹೇಳಕ ಸೀದಾ ಹೇಳಕ್ ಬರೋದಿಲ್ಲ ನಿಮ್ಮನ್ನ. ನಿನ್ನ ಹೃದಯ ಪಡಿಸಿ ಮಾತಾಡಿದ ನನಗೆ ಹೇಗಲ ಅಂತ ಆಗ್ಬೇಕು. ಅದಾರ ದಣಿ ಅದೆಂತದು ಯಾರಿ ಕಂಪ್ನಿ ನಮ್ಮೂರ್ಗ್ ಬಂದೈತಂತ ಅದಕ್ಕ ನಮ್ಮೂರ್ ಜಮೀನು 300 ಎಕರೆ ಕೇಳಕತ್ತಾರಿ ಗೌಡ್ರ. ನಮ್ಮೂರಿಗೆ ಶಾರ್ಟ್ ಕಟ್ ಇಸ್ ವೆರಿ ಅನ್ಕಂಟ್ರಿ ಅಪ್ಪ. ಸಾಹೇಬ್ರ ಸಾಹೇಬ್ರ ನಮ್ಮ ಕರಿಯಾಕತ್ತಾರ ಬೋರ್ರಿ. ನಮಸ್ಕಾರ. ಬನ್ನಿ. ಅಂದಂಗ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ನಾನು PRDA ಕಂಪನಿಯಿಂದ ಬಂದಿದ್ದೇನೆ. ನಿಮ್ಮೂರಿನಲ್ಲಿ ನೀಲ ನಕ್ಷತ್ರ ತೆಗೆದು ನೋಡಿದಾಗ ನನ್ನ ಕಂಪನಿಗೆ ಯೋಗ್ಯವಾದ ಜಾಗ ನಿಮ್ಮಲ್ಲಿದೆ ಎಂದು ತಿಳಿದು ಬಂತು. ಆದರೆ ಏನಾಯ್ತು ಹೇಮಂತ್? ನಾವು ಫ್ಯಾಕ್ಟರಿ ಕಟ್ಟಲು ನೀಲ ನಕ್ಷೆ ಹಾಕುತ್ತಿರುವಾಗ ನಿಮ್ಮೂರಿನ ಕೆಲವು ರೈತರ ಜಮೀನುಗಳು ಅಲ್ಲಿ ಕಂಡು ಬಂದವು. ಆಗ ನಿಮ್ಮೂರಿನ ಒಬ್ಬ ರೈತ ಬಂದು ನಮ್ಮ ಜೊತೆ ಜಗಳ ಮಾಡಿದನು. ಅದಕ್ಕಾಗಿ ನಾನು ನಿಮ್ಮ ಬಳಿ ಬಂದಿದ್ದೇನೆ. ಬರ್ಬೇಕಾಯ್ತು ನನ್ನ ಮಗನ. ಮತ್ತಿನ್ಯಾರು ಬಾವ, ಈ ಊರಿನಲ್ಲಿ ತಪ್ಪಿನಿಂದ ಬೆರೆತಿರುವ ಆ ರಾಜಪುರ ತಮ್ಮ ಮೈಲಾರಿ ಮೈಲಾರಿ ರಾಜೀವಪ್ಪನ ತಮ್ಮ ಮೈಲಾರಿನ ಲೇ ಮೈಲಾರಿ ಬಂತಲ್ಲೇ ನಿನಗೆ. ಆ ಸೊತ್ತನ್ನ ಹೆಂಗ ತಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಳಿಗ ಲೇ ಬಳಿಗ ಆ ಮೈಲಾರಿ ಕರ್ಕೊಂಡು ಬಾ. ನಿಮ್ಮ ಮಾತು ಒಬ್ಬ ಬಂದ್ರೆ ಇಲ್ಲದಿದ್ದರೆ ಅವನ ಗುಂಡವನ್ನು ಕಟ್ ಮಾಡಿ ನಿಮ್ಮ ಮನೆಗೆ ತಂದು ಹಾಕ್ತಾರೆ. ನನ್ನ ಹೆಸರು ಹೇಮಂತ್ ಅಂತ. ನೋಡಿ ಹೇಮಂತ್, ನಾವು ಮನಸ್ಸು ಮಾಡಿದ್ರೆ ಆ 300 ಎಕರೆ ಜಮೀನ್ ನಿಮ್ಮ ವಶಕ್ಕೆ ಮಾಡಿಕೊಡುತ್ತೇವೆ. ಆದ್ರೆ ಅದರಲ್ಲಿ ನಮಗೆ ಬರುವ ಲಾಭವಾದರೆ ಆ ಜಮೀನನ್ನು ನಮಗೆ ಭೂ ಸ್ವಾಧೀನ ಮಾಡಿದರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ರೈತರಿಗೆ ಎಕರೆಗೆ 1 ಲಕ್ಷದಂತೆ ಕೊಟ್ಟು ನಮಗೆ ಖರೀದಿ ಮಾಡಿಕೊಡಬೇಕು. ನೋಡ್ರಿ ಸಾಹೇಬ್ರ, ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾನು ಗಂಡ್ಯಾರ ಮನಸ್ಸು ಮಾಡಿದ್ರು ಅಂದ್ರ ಮುತ್ತೈದ ಹೆಣ್ಮಕ್ಳನ್ನ ರಂಡು ಮುಂಡಿನೂ ಮಾಡ್ತಾರ, ರಂಡು ಮುಂಡಿ ಹೆಣ್ಮಕ್ಳನ್ನ ಮುತ್ತೈದನು ಮಾಡ್ತಾರ್ರಿ. ಸಾಹೇಬ್ರ, ಮನೇಲಿ ವಿಷಯ ಆಯ್ತು ಗೊತ್ತೇನ್ರಿ? ಒಂದ್ ಹೆಣ್ಮಗುಗೆ ತಾಯಿ